ನನಗೆ ಮದುವೆ ಮಾಡಿಸಿದ್ರೆ 1,00,000 ಕೊಡುತ್ತೇನೆ ಎಂದು ಬ್ರಾಹ್ಮಣರಲ್ಲಿ ಒಪ್ಪಂದ. ಮದುವೆ ಆಗಲಿಲ್ಲ, ಹಣ ಸಿಗಲಿಲ್ಲ. ಪಾಪ ಮುದಿ ಬ್ರಾಹ್ಮಣರು. ಈಗ ನನಗೆ ತಿಳಿದ ಸತ್ಯ, ಭೀಷ್ಮಾಚಾರ್ಯ ಇವಳನ್ನು ಬ್ರಾಹ್ಮಣರ ಜೊತೆ ಕಳುಹಿಸಿಕೊಡಲಿಲ್ಲ ಎಂದಾಯಿತು. ಅಲ್ಲಿಯೂ ಮೋಸ, ಇಲ್ಲಿಯೂ ಮೋಸ. ಓಯ್ ಬ್ರಾಹ್ಮಣರೇ, ಈ ಪ್ರಾಯದಲ್ಲಿ ಬೇಕಿತ್ತ ಇದೆಲ್ಲ ನಿಮಗೆ? ನಿಮ್ಮ ಯಜ್ಞೋಪವಿತ ನೋಡಿ ಬಿಟ್ಟಿದ್ದೇನೆ. ಏ ಅಂಬೆ, ಇನ್ನು ಅರಕ್ಷಣ ಈ ಸ್ಥಳದಲ್ಲಿ ನಿಂತರೆ ಆಳುಗಳಿಂದ ದೂಡಿಸಿ ನಗರದ ಹೊರಗೆ ಹಾಕಿಸ್ತೇನೆ. ಈ ಪ್ರದೇಶವನ್ನೇ ಬಿಟ್ಟು ಹೊರಡೋಣ ಬನ್ನಿ. ಅಂಬೆ, ನನ್ನನ್ನು ಕ್ಷಮಿಸು. ಸಾಲ್ವ ಆಸ್ಥಾನ ಬಿಟ್ಟು ಒಳಗೆ ಹೋದಾಗೆಂದು ತಿಳಿದು ನಿನ್ನಲ್ಲಿ ಹಣ ಕೇಳಿದೆ. ಅದರಿಂದ ನಾವಿಬ್ಬರೂ ತಪ್ಪುಗಾರರಾದೆವು. ಏನು ಮಾಡುವ? ನನ್ನ ಬಡತನ ಹಾಗೆ ಕೇಳುವಂತೆ ಮಾಡಿತು. ಬ್ರಾಹ್ಮಣರೇ, ಚಿಂತಿಸಬೇಕು. ಪೂರ್ವ ಜನ್ಮದ ಪಾಪದ ಲೇಪ ಅಂಟಿಕೊಂಡು ಈ ಜನ್ಮದಲ್ಲಿ ಅನುಭವಿಸಬೇಕು. ಬ್ರಾಹ್ಮಣರಿಗೆ ಕೊಡುತ್ತೇನೆಂದು ನಂಬಿಸಿ ಮೋಸ ಮಾಡಿದರೆ ಮುಂದಿನ ಜನ್ಮದಲ್ಲಿ ಏನಾಗುವುದೋ ದೇವರೇ ಬಲ್ಲ. ಆದರೆ ನನ್ನಲ್ಲಿ ಈಗ ಹಣವಿಲ್ಲ. ಕಾರಣ ನನಗೆ ಮದುವೆ ಆಗಿದೆ. ಆದರೂ ನಾನು ಮದುಮಗಳಿಗೆ ಬೇಕಾದ ಎಲ್ಲ ಆಭರಣಗಳು ನನ್ನ ಮೈ ಮೇಲೆ ಇವೆ. ನನ್ನಪ್ಪ ನನ್ನನ್ನು ಸರ್ವಾಂಗ ಸುಂದರಿಯನ್ನಾಗಿ ಬಂಗಾರವನ್ನೇ ಹೊಂದಿಸಿದ್ದಾರೆ. ಆದರೆ ಇನ್ನು ಇದರ ಅಗತ್ಯ ನನಗಿಲ್ಲ. ನನ್ನ ಮೈ ಮೇಲೆ ಇರುವುದೆಲ್ಲವನ್ನೂ ನಿಮಗೆ ಅರ್ಪಿಸುತ್ತಿದ್ದೇನೆ. ಇದನ್ನು ಉಪಯೋಗಿಸಿ ನಿಮ್ಮ ಮಕ್ಕಳಿಗೆ ಏಕಕಾಲದಲ್ಲಿ ಮದುವೆ ಮಾಡಿಸಿ. ಇದು ಅಂಬೆಯ ಒಡವೆ ಎಂದು ನನ್ನ ತಂಗಿಯಂದಿರಿಗೆ ನಾನು ನೀಡುವ ಉಡುಗೊರೆ ಎಂದು ಭಾವಿಸಿ ದಯಮಾಡಿ